ನಮಸ್ಕಾರ ಎಲ್ಲರಿಗೂ. ಚಿತ್ರಲೋಕದ ಜೀವನ ಈ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕನಸಿನ ರಾಣಿ, ಡ್ರೀಮ್ ಗರ್ಲ್ ಎಂದು ಖ್ಯಾತ ಪಡೆದಿರುವ ಮಾಲಾಶ್ರೀಯವರ ಬಗ್ಗೆ ಹೇಳುತ್ತೇನೆ. ಮಾಲಾಶ್ರೀಯವರು ಹುಟ್ಟಿದ್ದು ಆಗಸ್ಟ್ 10, 1973ರಲ್ಲಿ. ಹುಟ್ಟಿದ ಸ್ಥಳ ಚೆನ್ನೈ, ತಮಿಳುನಾಡು. ಮಾಲಾಶ್ರೀಯವರ ಸೋದರಿ ಸುಭಾಶ್ರೀ. ಮಾಲಾಶ್ರೀಯವರು ನೋಡಲು ತುಂಬವೇ ಚೆನ್ನಾಗಿದ್ದರು. ನಮ್ಮ ಕನ್ನಡ ಸಿನಿಮಾದಲ್ಲಿ ಅವರಿಗೆ ಕನಸಿನ ರಾಣಿ ಎಂದೇ ಬಿರುದು ಸಿಕ್ಕಿತ್ತು. ಇವರ ಮೊದಲನೆಯ ಸಿನಿಮಾ 1989ರಲ್ಲಿ ಬಿಡುಗಡೆಯಾದ ನಂಜುಂಡಿ ಕಲ್ಯಾಣ. ಈ ಚಿತ್ರದ ಮೂಲಕ ಕನ್ನಡ ಸಿನಿರಂಗಕ್ಕೆ ನಾಯಕಿಯಾಗಿ ಪ್ರವೇಶಿಸಿದ್ದರು. ಈ ಚಿತ್ರದ ಯಶಸ್ಸು ಅವರನ್ನು ಕನ್ನಡದ ಅಗ್ರನಟಿಯರ ಸಾಲಿಗೆ ತಂದು ನಿಲ್ಲಿಸಿತ್ತು. ಮಾಲಾಶ್ರೀಯವರು 1990ರ ದಶಕದಲ್ಲಿ ಅವರ ಜನಪ್ರಿಯತೆ ಉತ್ತುಂಗಕ್ಕೆ ಏರಿತ್ತು. ಎಲ್ಲ ನಿರ್ಮಾಪಕರು ಮಾಲಾಶ್ರೀಯನ್ನು ತಮ್ಮ ಸಿನಿಮಾದಲ್ಲಿ ನಟಿಯಾಗಿ ಅಭಿನಯಿಸಿದರೆ ನಮ್ಮ ಸಿನಿಮಾ ನಡೆಯುತ್ತದೆ ಎಂಬ ಭರವಸೆ ಬಂದಿತ್ತು. ಅವರು ಎಲ್ಲ ಹೀರೋ ಜೊತೆ ಕೆಲಸ ಮಾಡಿದ್ದರು. ಇವರು ಟಾಪ್ ಹೀರೋಗಳ ಜೊತೆ ಕೂಡ ಅಭಿನಯ ಮಾಡಿದ್ದಾರೆ. ಅವರಲ್ಲಿ ರವಿಚಂದ್ರನ್, ಶಶಿಕುಮಾರ್, ಶಿವರಾಜ್ ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಮತ್ತು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಜೊತೆ ಕೂಡ ಇವರು ಸಿನಿಮಾ ಮಾಡಿದ್ದಾರೆ. ಇವರು ಒಂದು ವರ್ಷದಲ್ಲಿ 25 ಸಿನಿಮಾಗಳನ್ನು ಮಾಡುತ್ತಿದ್ದರು ಎಂದು ಹೇಳಲಾಗಿದೆ. ಇವರ ಪ್ರಸಿದ್ಧ ಸಿನಿಮಾಗಳು ನಂಜುಂಡಿ ಕಲ್ಯಾಣ, ಇದು ಇವರ ಮೊದಲನೇ ಸಿನಿಮಾ ಆಗಿತ್ತು. ಹೃದಯ ಹಾಡಿತ್ತು, ಬೆಳ್ಳಿ ಕಾಲುಂಗರ, ಲಾಕಪ್ ಡೆತ್, ಸರ್ಕಲ್ ಇನ್ಸ್ಪೆಕ್ಟರ್, ರಾಣಿ ಮಹಾರಾಣಿ, ರಾಮಾಚಾರಿ, ಇನ್ನು ಅನೇಕ ಸಿನಿಮಾಗಳಲ್ಲಿ ಇವರು ಅಭಿನಯ ಮಾಡಿದ್ದಾರೆ. ಬರುತ್ತಾ ಇವರ ಅಭಿಮಾನಿಗಳು ಇವರಿಗೆ ಆ್ಯಕ್ಷನ್ ಕ್ವೀನ್ ಎಂದು ಕರೆಯಲಾರಂಭಿಸಿದರು. ಮಾಲಾಶ್ರೀಯವರ ವೈಯಕ್ತಿಕ ಜೀವನದಲ್ಲಿ ಮಾಲಾಶ್ರೀಯವರು ಅನೇಕ ಸವಾಲುಗಳನ್ನು ಎದುರಿಸುತ್ತಾರೆ. ತಮ್ಮ ಸಹನಟ ಸುನಿಲ್ ಅವರೊಂದಿಗೆ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದರು. ಒಬ್ಬರು ಪ್ರೀತಿಸಿ ಮದುವೆಯಾಗಬೇಕೆಂದು ಇಬ್ಬರು ಒಪ್ಪಿದ್ದರು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಒಂದು ಕಾರು ಅಪಘಾತದಲ್ಲಿ ಸುನೀಲರ ನಿಧನವಾಯಿತು. ಆ ಕಾರಿನಲ್ಲಿ ಮಾಲಾಶ್ರೀಯವರು ಕೂಡ ಇದ್ದರು. ಅವರಿಗೆ ಗಾಯಗಳು ಆಗಿದ್ದವು. ಆದರೆ ನಟ ಸುನೀಲ್ ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿದರು. ಈ ಘಟನೆ ಮಾಲಾಶ್ರೀಯವರ ಜೀವನದಲ್ಲಿ ದೊಡ್ಡ ಆಘಾತವಾಗಿತ್ತು. ಈ ದುಃಖವನ್ನು ಅವರಿಗೆ ತಾಳಲು ಆಗಿಲ್ಲ. ಅವರು ಡಿಪ್ರೆಷನ್ನಲ್ಲಿ ಹೋಗಿದ್ದರು. ಕೆಲವು ವರ್ಷಗಳು ಅವರು ಸಿನಿಮಾ ಜಗತ್ತಿನಲ್ಲಿ ಕಾಣಲೇ ಇಲ್ಲ. ಈ ಡಿಪ್ರೆಷನ್ನಿಂದ ಅವರ ಮುಖ ಮತ್ತು ಅವರ ಮೈಮಾಟ ಎಲ್ಲವೂ ಬದಲಾಗಿತ್ತು. ಇವರ ಈ ಬದಲಾವಣೆಯಿಂದ ಅವರಿಗೆ ಸಿನಿಮಾವನ್ನು ಸಿಗದು ಕಡಿಮೆಯಾಗಿತ್ತು. ನಂತರ ಸ್ವಲ್ಪ ವರ್ಷದ ಆದ ಮೇಲೆ ಅವರು ನಿರ್ಮಾಪಕ ರಾಮು ಅವರನ್ನು ವಿವಾಹವಾದರು. 1977ರಲ್ಲಿ ಮಾಲಾಶ್ರೀಯವರು ರಾಮು ಎಂಬ ನಿರ್ಮಾಪಕರಿಗೆ ಮದುವೆಯಾಗುತ್ತಾರೆ. ಅವರಿಗೆ ಇಬ್ಬರು ಮಕ್ಕಳು ಇದ್ದಾರೆ. ರಾಮು ಅವರು ಮಾಲಾಶ್ರೀಯವರಿಗೆ
ಡಿಪ್ರೆಷನ್ನಿಂದ ಹೊರತರಲು ತುಂಬವೇ ಸಹಾಯ ಮಾಡಿದ್ದರು ಎಂದು ಹೇಳಲಾಗಿದೆ. ಅವರ ದಾಂಪತ್ಯ ಜೀವನ ಸುಖಮಯವಾಗಿತ್ತು. ಆದರೆ ಮಾಲಾಶ್ರೀಯವರ ಜೀವನದಲ್ಲಿ ಇನ್ನೊಂದು ಆಘಾತವಾಗುತ್ತದೆ. ನಿರ್ಮಾಪಕ ರಾಮು ಅವರು 2021ರಲ್ಲಿ ಕೋವಿಡ್ ಸೋಂಕಿನಿಂದ ನಿಧನರಾದರು. ಮಾಲಾಶ್ರೀಯವರು ಎಲ್ಲವನ್ನೂ ಮರೆತು ಮುಂದೆ ಬಂದಿದ್ದರು. ಆದರೆ ಅವರಿಗೆ ಇನ್ನೊಂದು ದುಃಖಕ್ಕೆ ಒಳಗಾಗುತ್ತಾರೆ. ಆದರೂ ಮಾಲಾಶ್ರೀಯವರು ಧೈರ್ಯದಿಂದ ಕುಟುಂಬವನ್ನು ಮುನ್ನಡೆಸುತ್ತಾರೆ. ಅವರ ಮಗಳು ಕೂಡ ಚಿತ್ರರಂಗಕ್ಕೆ ಪ್ರವೇಶಿಸುತ್ತಾಳೆ. ಮಾಲಾಶ್ರೀಯವರು ತಮ್ಮ ವೃತ್ತಿ ಜೀವನದಲ್ಲಿ 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದು ಕನ್ನಡ ಚಿತ್ರರಂಗದ ಅತ್ಯಂತ ಯಶಸ್ವಿ ನಟಿಯರಲ್ಲಿ ಒಬ್ಬರಾಗಿದ್ದಾರೆ. ಕರ್ನಾಟಕ ರಾಜ್ಯ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳನ್ನು ಪಡೆದಿದ್ದಾರೆ. ಅವರ ಸಿನಿ ಪಯಣ ಹೊಸ ನಟಿಯರಿಗೆ ಇಂದಿಗೂ ಪ್ರೇರಣೆಯಾಗಿದೆ. ಸಾಮಾನ್ಯ ಕುಟುಂಬದಿಂದ ಬಂದು ಕನ್ನಡ ಚಿತ್ರರಂಗದ ಶಿಖರ ತಲುಪಿದ್ದ ಮಾಲಾಶ್ರೀಯವರ ಜೀವನ ಹೋರಾಟ, ಸಾಧನೆ ಮತ್ತು ಆತ್ಮವಿಶ್ವಾಸದ ಅದ್ಭುತ ಕಥೆಯಾಗಿದೆ. ಕನಸಿನ ರಾಣಿಯಾಗಿ ಆರಂಭವಾದ ಅವರ ಪಯಣ ಇಂದಿಗೂ ಕನ್ನಡ ಸಿನಿ ಪ್ರೇಮಿಗಳ ಹೃದಯದಲ್ಲಿ ಅಚ್ಚಳಿಯದ ಸ್ಥಾನವನ್ನು ಹೊಂದಿದ್ದಾರೆ. ಧನ್ಯವಾದ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.